ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ 100ಕ್ಕೆ 99% ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಡೌಟ್ ಇದೆ. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನಪ್ಪ ಅನ್ಬೇಕಾ, ನಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ನಾವು ಪ್ರತಿ ದಿನಕ್ಕೆ 5ರಿಂದ 4 ಸರಿ ಈ ರೀತಿ ನಾವು ಓಪನ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಡೆಡ್ ಆಗೋ ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಚಾನಲು ಸರಿಯಾಗಿ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ವಾಚ್ ಟೈಮ್ ಬರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋನೇ ಆಗಲ್ಲ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡ ಒಂದು ಡೌಟ್ ಇದೆ. ಆ್ಯಕ್ಚುಲಿ ಈ ಒಂದು ಟಾಪಿಕ್ ಬಗ್ಗೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾತ್ರ ಕಿತ್ತೋಗಿದಂಗೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದ್ರೆ YT ಸ್ಟುಡಿಯೋ ಅಪ್ಲಿಕೇಶನ್ ದಿನಕ್ಕೆ 5ರಿಂದ 2 ಸಾವಿರ 3 ಸಾವಿರ ಬರೀ ಮತ್ತೆ ದಿನದಲ್ಲಿ ಅಂದರೆ ಒಂದು ದಿನದಲ್ಲಿ ಮತ್ತೆ ವಾಪಸ್ ಓಪನ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಡೌಟು, ಎಲ್ಲರಿಗೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಈ 100% ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ನಾವು ಓಪನ್ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತಾ? ಇದು ನಿಜಾನ, ಇದು ಸುಳ್ಳ ಅಂತ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಡೌಟ್. ಏನೂ ಇಲ್ಲ, ನಾನು ಈ ಒಂದು ತುಂಬ ಸಿಂಪಲಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ದೊಡ್ಡ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮೇನ್ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ನಾವು ನಮ್ಮ ಒಂದು YT ಸ್ಟುಡಿಯೋ ಅಪ್ಲಿಕೇಶನು ಪ್ರತಿ ದಿನಕ್ಕೆ 5ರಿಂದ 4ರಿಂದ 5 ಸರಿ ನಾವು ಓಪನ್ ಮಾಡಿರ್ತೀವಿ. ಪ್ರತಿದಿನ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಪ್ರತಿದಿನ ಎಲ್ಲ YT ಸ್ಟುಡಿಯೋ ಅಪ್ಲಿಕೇಶನ್ ಎಲ್ಲ ನಾವು ನೋಡ್ತೀವಿ, ಅದನ್ನ ಓಪನ್ ಮಾಡಿ. ಯಾಕಪ್ಪ ಅಂದರೆ ಆ ಒಂದು ಅಪ್ಲಿಕೇಶನ್ದವರು ಅಂದರೆ ಆ ಯೂಟ್ಯೂಬ್ದವ್ರು ಆ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು. ಎದಕ್ಕೆ ಲಾಂಚ್ ಮಾಡಿದ್ರೆ ನಮ್ಮ ಒಂದು ಇಡೀ ಅನಾಲಿಟಿಕ್ಸ್ ಎಲ್ಲ ನಾವು ನೋಡ್ಕೊಳ್ಬೋದು. YT ಸ್ಟುಡಿಯೋ ಅಪ್ಲಿಕೇಶನ್ ತಮ್ನೇಲ್ ನೋಡ್ಕೊಳ್ಬೋದು, ವ್ಯೂಸ್ ನೋಡ್ಕೊಳ್ಬೋದು, ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಬೋದು, ಎಷ್ಟು ಸಬ್ಸ್ಕ್ರೈಬರ್ಸ್ ಅಂದರೆ ಎಷ್ಟು ವಾಚ್ ಟೈಮ್ ಬಂದಿದೆ ನೋಡ್ಕೊಳ್ಬೋದು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ಲೇ ನಮ್ಮೊಂದು ವಿಡಿಯೋ ನೋಡ್ತಾ ಇದ್ದೀರಾ, ಯಾವ ರೀತಿ ವ್ಯೂಸ್ ಬರ್ತಾ ಇದೆ, ಯಾವ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇದೆ, ಎಷ್ಟು ಅರ್ನಿಂಗ್ ಇದೆ ಎಲ್ಲ ನಾವು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ನೋಡ್ಕೊಳ್ಬೋದು. ಆದರೆ ನಾವು ದಿನಕ್ಕೆ ಮತ್ತೆ ನಮ್ಮೊಂದು ಅಂದರೆ ದಿನಕ್ಕೆ ನಾವು 2ರಿಂದ 3 ಸಲ 4 ಸಲ 5 ಸಲ ಪ್ರತಿ ದಿನಕ್ಕೆ ನಾವು ಮತ್ತೆ ವಾಪಸ್ ಓಪನ್ ಮಾಡಿದ್ರೆ ನಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನು ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತಾ? ಇದು ನಿಜಾನ? ನಾನು ನಿಮಗೆ ಆ್ಯಕ್ಚುಲಿ 7 ಮಂತ್ ಹಿಂದ್ಗಡೆ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ತುಂಬ ಜನಕ್ಕೆ ಅಂದ್ರೆ ಮತ್ತೆ ನಾನು ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡಲ್ಲಿ ಇದು ಡಿಲೀಟ್ ಮಾಡಿಬಿಡಿ. ಏನಪ್ಪ, ನೀವು YT ಸ್ಟುಡಿಯೋ ಅಪ್ಲಿಕೇಶನು ದಿನಕ್ಕೆ ಎಷ್ಟೋ ಸರಿ ನೀವು ಓಪನ್ ಮಾಡಿದ್ರು, ನೀವು ಎಷ್ಟೋ ಸರಿ ಓಪನ್ ಮಾಡಿದ್ರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ಆಗಿದ್ರೆ ಡೆಡ್ ಆಗುತ್ತೆ ಅಂತ ಹೇಳ್ತಾರೆ, ಇದು 100% ನಿಜಾನ? ಅಲ್ಲ, ಅದು ಸುಳ್ಳು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ಏನೇ ಮಾಡಿ ನೀವು YT ಸ್ಟುಡಿಯೋ ಅಪ್ಲಿಕೇಶನ್ ಪ್ರತಿದಿನ ನೀವು ಎಷ್ಟೇ ಸರಿ ಓಪನ್ ಮಾಡಿ, ಎಷ್ಟು ಬರೀ ಓಪನ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತಾ, ನಾನು ಕೂಡ ಪ್ರತಿದಿನಕ್ಕೆ ಎಷ್ಟೋ ಸರಿ ನಾನೊಂದು ಯೂಟ್ಯೂಬ್ ಚಾನಲ್ YT ಸ್ಟುಡಿಯೋ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತೀನಿ. ಯೂಟ್ಯೂಬ್ದವರು ಆ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಅವ್ರು ಲಾಂಚ್ ಮಾಡಿದ್ರೆ ನಾವೆಲ್ಲ ನಮ್ಮೊಂದು ಡೇಟಾ ಎಲ್ಲ ನಾವು ಅನಾಲಿಟಿಕ್ಸ್ ನೋಡ್ಕೋ ಕಾರಣಕ್ಕೋಸ್ಕರ ಆ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರೆ ಅದನ್ನ ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ ಅಂತೆಲ್ಲ ಅದನ್ನ ಲಾಂಚ್ ಮಾಡ್ತಾ ಇರಲಿಲ್ಲ. ಮೇನ್ ಇಂಪಾರ್ಟೆಂಟ್, ಡೆಡ್ ಆಗುತ್ತೆ, ಅದು ಇಲ್ಲ ಅಂತ ಇಲ್ಲ. ಯಾಕೆ ಡೆಡ್ ಆಗುತ್ತೆ? ಓಪನ್ ಮಾಡೋದು ಅಂದರೆ ಡೆಡ್ ಆಗಲ್ಲ. ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋನ ಏನಾದರೂ ಡಿಲೀಟ್ ಮಾಡಿದ್ರೆ ಡೆಡ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಡಿಲೀಟ್ ಅಂದ್ರೆ 1-2 ವಿಡಿಯೋ ಡಿಲೀಟ್ ಅಲ್ಲ. ನಾವು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಯಾವ ರೀತಿ ಡೆಡ್ ಅಂದರೆ, ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋಗೆ ಸರಿಯಾಗಿ ವ್ಯೂಸ್ ಬರಲ್ಲ, ಮತ್ತೆ ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ಆ ಒಂದು ವಿಡಿಯೋ ಡಿಲೀಟ್ ಮಾಡೋದು ಮತ್ತೆ ಅಪ್ಲೋಡ್ ಮಾಡೋದು, ಈ ರೀತಿ ಮಾಡೋ ಕಾರಣದಿಂದ ಡೆಡ್ ಆಗುತ್ತೆ. ಆದ್ರೆ ಬಿಟ್ಟು YT ಸ್ಟುಡಿಯೋ ಅಪ್ಲಿಕೇಶನ್ ಮೇಲಿಂದ ಮೇಲೆ ಓಪನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ನೀವು ಪ್ರತಿ ದಿನಕ್ಕೆ 1000 ಸಲ ಓಪನ್ ಮಾಡಿ ಅದು ಯಾವುದೇ ರೀತಿ ಡೆಡ್ ಆಗೋದಿಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಇದೆಲ್ಲ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಜನ ಕೆಲವೊಂದಷ್ಟು ಯೂಟ್ಯೂಬರ್ಸ್ ವಿಡಿಯೋ ಮಾಡಿದಾರೆ. ಆದರೆ ಬಟ್ ಅದು ಬೇಕು, ಎಲ್ಲರಿಗೂ ಹೇಳ್ತಾನೆ, ಯಾವುದೇ ಕಾರಣಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಯಾವುದೇ ರೀತಿ ಡೆಡ್ ಆಗಲ್ಲ, ಏನೂ ಆಗಲ್ಲ. ನೀವು ದಿನಕ್ಕೆ ನಿಮ್ಮೊಂದು YT ಸ್ಟುಡಿಯೋ ಎಷ್ಟು ಬೇಕಾದ್ರೆ ನೀವು ಓಪನ್ ಮಾಡ್ಕೊಳ್ಳಿ, ಅದರಿಂದ ಏನೂ ಪ್ರಾಬ್ಲಮ್ ಅಲ್ಲ. ಈ ಒಂದು ಡೌಟು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೆಸೆಂಟಾಗಿ ಹೇಳ್ಬೇಕಾದ್ರೆ ತುಂಬ ಜನ ಇನ್ಸ್ಟಾದಲ್ಲಿ ಕೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾನೆ, ಯಾವುದೇ ರೀತಿ ಡೆಡ್ ಆಗಲ್ಲ, ಏನೂ ಆಗಲ್ಲ. ನೀವು ಮಾಡೋ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ ಆಟೋಮೆಟಿಕ್ ನಿಮಗೆ ನೀವು ಪ್ರತಿದಿನ ಓಪನ್ ಮಾಡಿ ಏನು ಬೇಕಾದ್ರೆ ಮಾಡಿ ಅದರಲ್ಲಿ ನೀವು ಎಲ್ಲ ನೋಡ್ಬೋದು. ಅದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋ ರೀತಿ ಆಗ್ತಾ ಇರುತ್ತೆ. YT ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಗ್ರೋ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಅದ್ರ ಸಪ್ರೇಟ್ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಯೂಸ್ ಮಾಡೋದಂತ ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. YT ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡೆ ನೀವೆಲ್ಲ ಮಾಡ್ಕೊಳ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು ಅಂತ. ಏನೋ ತುಂಬ ಸಿಂಪಲ್, ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋಂತ ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪ್ಯಾಮರ್ಸ್ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಇಷ್ಟ ಜಸ್ಟ್ ಪ್ರೀತಿ ಒಂದು ಲೈಕ್ ಮಾಡ್ಕೊಳ್ಳೋದು. ಇವತ್ತು ಮುಗಿಸ್ತೀನಿ ಪ್ರತಿಯೊಬ್ಬ ಕಂಟಿಗೆ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ. ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಜೇನಂತ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಎಲ್ಲರಿಗೆ. ಬಾಯ್.